ಮಾತಾಡಬೇಡ. ಏನಿಲ್ಲ, ಈಗೇನು ಮಾತಾಡಬೇಡ. ಈಗ ನಾ ಮಾತಾಡಬೇಡಮ್ಮ. ಕೊಡು ಎಲ್ಲ ನೋಡು. ಚಾಕ್ಲೇಟ್ಸ್ ಎಲ್ಲ ನೋಡು. ತುಂಬ ಮಾತಾಡ್ಬೇಡ್ರಿ ಯಾರು. ಕರುನಾಡಿಗೆ ನಮಸ್ಕಾರ. ಕೆಸೆಟ್ ಪರೀಕ್ಷೆಯ 9ನೇ ಪೇಪರ್ ನಂಬರ್ 1 9ನೇ ಟಾಪಿಕ್ ಪರಿಸರ ಅಧ್ಯಯನ. ಇದರಲ್ಲಿ ಬರುವಂಥ ಒಂದು ಕನ್ಸೆಪ್ಟ್ ಇದೆ, ಪೊಲ್ಯೂಷನ್. ಸ್ವಲ್ಪ ಸಾವಕಾಶ ಹೊಡಿ. ಪೊಲ್ಯೂಷನ್ ಅಂದರೆ ಪ್ರದೂಷಣೆ. ಇದರಲ್ಲಿ ಪ್ರಮುಖವಾಗಿ 4 ಪ್ರದೂಷಣಗಳು ಬರುತ್ತವೆ. ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಸಾಯಿಲ್ ಪೊಲ್ಯೂಷನ್ ಮತ್ತು ನಾಯ್ಸ್ ಪೊಲ್ಯೂಷನ್. ನೇರವಾಗಿ ಪರೀಕ್ಷೆದೊಳಗೆ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ನೋಡ್ರಿ. ಪ್ರದೂಷಣೆ ಅಂದರೆ ದೂಷಿತ ಒಳ್ಳೆಯ ಮತ್ತು ಸುವ್ಯವಸ್ಥಿತವಾಗಿ ಇರುವ ವಾತಾವರಣವನ್ನು ಹಾಳು ಮಾಡುವ ಒಂದು ಪದ್ಧತಿಗೆ ಪ್ರದೂಷಣೆ ಅಥವಾ ದೂಷಿತ ಎಂದು ಕರೆಯುತ್ತೇವೆ. ಈಗ ಮೊದಲನೇದು ಏರ್ ಪೊಲ್ಯೂಷನ್. ಹವೆ ಪ್ರದೂಷಣೆ. ಶುದ್ಧವಾದ ಹವೆಯು ನಿಸರ್ಗದ ಕೊಡುಗೆಯಾಗಿದೆ. ಆಕ್ಸಿಜನ್ನನ್ನು ನಾವು ಪ್ರತಿಯೊಬ್ಬ ಪ್ರಾಣಿಯು, ಪ್ರತಿಯೊಬ್ಬ ವ್ಯಕ್ತಿಯು ಜೀವಂತವಾಗಿರಲು ಆಕ್ಸಿಜನ್ನವನ್ನು ನಾವು ಸ್ವೀಕಾರ ಮಾಡುತ್ತೇವೆ. ಆಕ್ಸಿಜನ್. ಈಗೇನು ಮಾತಾಡ್ಬೇಡಮ್ಮ, ಎಲ್ಲರೂ ಸೀರಿಯಸ್ ಅದಾರೆ. ಈಗ ನಾಳೆನೇ ಎಕ್ಸಾಮ್ ಐತಿ. ಈ ಮಾತಾಡೋದು ಕೂತ್ರೆ ಪಾಪ ಅವರೆಲ್ಲ ಫುಲ್ ಟೆನ್ಷನ್ದೊಳಗೆ ಹೋಗೋತಾರೆ. ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಏಯಪ್ಪ ಅವ್ರಿಗೊಂದು ಸೀಕ್ರೆಟ್ ಹೇಳಂಬ್ರಿ, ಇವತ್ತು ಪರೀಕ್ಷೆ ಹೆಂಗೆ ಪಾಸ್ ಮಾಡೋದು. ನಾಮ್ರಿ ಇನ್ನೊಂದು 2-3 ವಿಡಿಯೋಗನ ಹೇಳ್ಬಿಡ್ತೀನಿ ನಾನು. ಅವ್ರಿಗೆ ಹೇಳಮಲ್ಲಮ್ಮ, ಎಲ್ಲರಿಗೆ ಹೇಳ್ಬಿಡಮಲ್ಲ ಪರೀಕ್ಷೆ ಪಾಸ್ ಆಗ್ಲಿಕ್ಕೆ. ಓಕೆ, ವೆರಿ ಗುಡ್. ಪೊಲ್ಯೂಷನ್ ಒಂದು ಸ್ವಲ್ಪ ಕಿರಿಕಿರಿ ಮಾಡಬೇಡಮ್ಮ. ಪೊಲ್ಯೂಷನ್, ಏರ್ ಪೊಲ್ಯೂಷನ್, ಶುದ್ಧ ಹವೆಯನ್ನು ಹಾಳು ಮಾಡುವ ಒಂದು ಪದ್ಧತಿಗೆ ಏರ್ ಪೊಲ್ಯೂಷನ್ ಎಂದು ಕರೆಯುತ್ತಾರೆ. ಶುದ್ಧ ಹವೆಯಲ್ಲಿ ಕಾರ್ಖಾನೆಯಿಂದ ಬರುವಂಥ ಹೊಗೆ, ವೆಹಿಕಲ್ಸ್ಗಳಿಂದ 2 ವೀಲರ್ಗಳಿಂದ 4 ವೀಲರ್ಸ್ಗಳಿಂದ ದೂಷಿತ ಹವೆಯು ಶುದ್ಧ ಹವೆಯಲ್ಲಿ ಬಂದು ಕೂಡುತ್ತದೆ. ಅಥವಾ ಮನೆಯಲ್ಲಿ ನಾವೇನು ಹಳ್ಳಿ ಮನೆಯೊಳಗೆ ನಾವು ನೋಡ್ರಿ, ಕಟ್ಟಿಗೆಯನ್ನು ಕಡಿದು ಅದನ್ನು ಸುಡುತ್ತೇವೆ. ಕುಳ್ಳು ಕಟ್ಟಿಗೆ ಮನೆಯೊಳಗೆ ಏನು ನಾವು ಗಿಡಗಳನ್ನು ಸುಟ್ಟು ಅದೇನು ಹೊಗೆ ಹೊರಗೆ ಬರುತ್ತೆ ನೋಡ್ರಿ, ಆ ಹೊಗೆಯು ತುಂಬ ಹಾನಿಕರವಾದಂಥ ಹೊಗೆ. ಕಟ್ಟಿಗೆ ಕಡಿಯುವುದರಿಂದ ವಾಹನಗಳಿಂದ ಬರುವಂಥ ಕಾರ್ಬನ್ ಡೈಆಕ್ಸೈಡು ಮತ್ತು ಕಾರ್ಖಾನೆಗಳಿಂದ ಹೊರಸೂಸುವಂಥ ದೂಷಿತ ಹವೆ, ಇವೆಲ್ಲ ಶುದ್ಧ ಹವೆದೊಳಗೆ ಬಂದು ಕೂಡಿ ಹವೆಯು ದೂಷಿತವಾಗುತ್ತದೆ. ಇನ್ನು ಪರೀಕ್ಷೆದೊಳಗೆ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ನೋಡ್ರಿ. 2 ನೆನ್ಪಿಡ್ರಿ. ಸಲ್ಫರ್ ಡೈಆಕ್ಸೈಡ್ ನೆನ್ಪಿಡ್ರಿ ಹೆಸರು. ಇದರ ಅರ್ಥ ಏನದು ಗೊತ್ತಿಲ್ಲ ಅಂದ್ರೂ ಸಲ್ಫರ್ ಡೈಆಕ್ಸೈಡ್ ಮತ್ತು ಕಾರ್ಬನ್ ಮೊನಾಕ್ಸೈಡ್. ಸಲ್ಫರ್ ಡೈಆಕ್ಸೈಡ್ ಮತ್ತು ಕಾರ್ಬನ್ ಮೊನಾಕ್ಸೈಡ್ ಹವೆಯಲ್ಲಿ ಕೂಡಿದಾಗ ಹವೆಯು ದೂಷಿತವಾಗುತ್ತದೆ. ಇನ್ನೊಂದು ಪ್ರಶ್ನೆ ಈ ರೀತಿ ಕೇಳ್ತಾರೆ, ಸ್ಮಾಗ್ ಎಂದರೆ ಏನು? ಸ್ಮಾಗ್ ಶಬ್ದವು ಹೇಗೆ ತಯಾರಾಗಿದೆ? ಇದು ತಮಿಳುನಾಡು ಸೆಟ್ ಎಕ್ಸಾಮ್ದೊಳಗೆ ಕೇಳಿದ ಪ್ರಶ್ನೆ. ಸ್ಮಾಗ್ ಈ ಶಬ್ದವು 2 ಶಬ್ದಗಳಿಂದ ಕೂಡಿದೆ, ಸ್ಮೋಕ್ ಮತ್ತು ಫಾಗ್. ಹೊಗೆ ಮತ್ತು ಮಂಜು ಎರಡೂ ಕೂಡಿ ಸ್ಮಾಗ್ ತಯಾರಾಗುತ್ತದೆ. ಈ ಸ್ಮಾಗ್ ಇರುವುದರಿಂದ ಏರ್ ಪೊಲ್ಯೂಷನ್ ಉಂಟಾಗುತ್ತದೆ. ಇದ್ರ ಫುಲ್ ಫಾರ್ಮ್ ಕೇಳೋದು. ಸ್ಮಾಗ್ ಇದು ಯಾವ 2 ಶಬ್ದಗಳಿಂದ ಕೂಡಿದೆ ಅಂತೇಳಿ, ಸ್ಮೋಕ್ ಮತ್ತು ಫಾಗ್. ಇನ್ನು ಆ್ಯಸಿಡ್ ರೇನ್, ಇದನ್ನು ಕೇಳಿದ್ರು ನೆಟ್ ಎಕ್ಸಾಮ್ದೊಳಗೆ. ಆ್ಯಸಿಡ್ ರೇನ್ ಎಂದರೆ ಏನು? ಈಗೇನು ವಾತಾವರಣದ ಶುದ್ಧ ಹವೆ ಇರ್ತದೆ ನೋಡ್ರಿ, ಈ ಶುದ್ಧ ಹವೆದೊಳಗೆ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ ನೆನಪಿಡ್ರಿ ಪಕ್ಕ. ಸಲ್ಫರ್ ಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ ಇವು ಶುದ್ಧ ಹವೆಯಲ್ಲಿ ಬಂದು ಕೂಡಿದಾಗ ಇವು ದೂಷಿತ ಹವೆಗಳು, ಹಾರ್ಮ್ಫುಲ್ ಗ್ಯಾಸಸ್. ಸಲ್ಫರ್ ಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ ಶುದ್ಧ ಹವೆಯಲ್ಲಿ ಬಂದು ಕೂಡಿದಾಗ ಹವೆಯು ಪ್ರದೂಷಣ ಉಂಟಾಗುತ್ತದೆ. ಈ ಸಂದರ್ಭದಲ್ಲಿ ಮಳೆಯು ಬಂದರೆ ಮಳೆಯ ನೀರು
ಡ್ರಾಪ್ ಆಫ್ ವಾಟರ್, ಮಳೆಯ ನೀರು ಸಲ್ಫರ್ ಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ದಲ್ಲಿ ಬಂದು ಕೂಡಿದಾಗ ಆ್ಯಸಿಡ್ ರೇನ್ ಉಂಟಾಗುತ್ತದೆ. ಇದು ಮೋಡ. ಓಕೆ, ಮೋಡದಿಂದ ಮಳೆ ಹನಿ ಬರುತ್ತಿರುತ್ತದೆ. ಇದು ಭೂಮಿ, ಇದೊಂದು ಕಾರ್ಖಾನೆ. ಈ ಕಾರ್ಖಾನೆಯಿಂದ ಹೊರಸೂಸುವಂಥ ಗಾಳಿ, ದೂಷಿತ ಹವೆ, ಸಲ್ಫರ್ ಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ ಇಲ್ಲದವರು, ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್, ಇವುಗಳ ಮೇಲೆ ಈ ಮಳೆ ನೀರು ಹನಿ ಬಂದಾಗ ಇವು ಮಳೆ ಹನಿ ನೀರು ಮತ್ತು ಈ ಸಲ್ಫರ್ ಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ ಎರಡೂ ಸೇರಿ ಮಿಶ್ರಿತವಾಗಿ ಈ ನೀರು ಬಂದು ಕೆಳಗೆ ಬೀಳುತ್ತದೆ. ಈ ಮಳೆಗೆ ಆ್ಯಸಿಡ್ ರೇನ್ ಎಂದು ಕರೆಯುತ್ತಾರೆ. ನೆನಪಿಡ್ರಿ, ಆ್ಯಸಿಡ್ ರೇನದಲ್ಲಿ ಯಾವ 2 ಹಾರ್ಮ್ಫುಲ್ ಗ್ಯಾಸಸ್ಗಳು ಇರುತ್ತವೆ? ಸಲ್ಫರ್ ಆಕ್ಸೈಡ್, ನೈಟ್ರೋಜನ್ ಆಕ್ಸೈಡ್. ಅದಾದ ನಂತರ ತಾಜ್ ಮಹಲ್, ಇದು ನೆಟ್ ಎಕ್ಸಾಮ್ದೊಳಗೆ 2014 ಒಳಗೆ ಕೇಳಿದ್ದು ಪ್ರಶ್ನೆ. ನಾನು ಪರೀಕ್ಷೆ ಪಾಸ್ ಆಗಿದ್ದು 2014 ಒಳಗೆ ನಾನು ನೆಟ್ ಎಕ್ಸಾಮ್ ಪಾಸ್ ಆಗಿದ್ದೆ. ಅವಾಗ ಈ ಪ್ರಶ್ನೆ ಕೇಳಿದ್ರು, ತಾಜ್ ಮಹಲು ಏಕೆ ನಾಶವಾಗುತ್ತಿದೆ? ತಾಜ್ ಮಹಲದ ಮೇಲೆ ದೂಷಿತ ಹವೆಯು ಬಂದು ತಾಜ್ ಮಹಲದ ಶೈನಿಂಗ್ ಏನು ಔಟರ್ ಸೈಡ್ ಇರ್ತಲ್ಲ ಗೋಡೆಯ ಮೇಲೆ, ಅದು ಯೆಲ್ಲೋ ಕಲರ್ ಬರುತ್ತಿದೆ, ಶೈನಿಂಗ್ ಕಡಿಮೆ ಆಗುತ್ತಿದೆ. ಇದರ ಮೇಲೆ ಹವೆಯು ಬಂದು ದೂಷಿತ ಹವೆಯು ಆ ತಾಜ್ ಮಹಲದ ಮೇಲೆ ಬಂದು ಅಪ್ಪಳಿಸಿ ಅದು ಹಾಳು ಮಾಡುತ್ತಿದೆ. ಯಾವ ಹಾರ್ಮ್ಫುಲ್ ಗ್ಯಾಸಸ್ ತಾಜ್ ಮಹಲದ ಮೇಲೆ ಬಂದು ಬೀಳುತ್ತಿದೆ? ಇದು ಕೇಳಿದ್ರು. ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್. ನೆನಪಿಡ್ರಪ್ಪ, ಇದು ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್, ಈ ದೂಷಿತ ಹವೆಯು ತಾಜ್ ಮಹಲ್ ಮೇಲೆ ಬಂದು ಬಿದ್ದಾಗ ತಾಜ್ ಮಹಲದ ಒಂದು ಶೈನಿಂಗ್ ಕಡಿಮೆಯಾಗುತ್ತಾ ಹೋಗುತ್ತಿದೆ. ಇನ್ನು ವಾಟರ್ ಪೊಲ್ಯೂಷನ್, ಜಲ ಪ್ರದೂಷಣೆ. ಶುದ್ಧ ನೀರು ಅಶುದ್ಧವಾಗುವ ಕ್ರಿಯೆಗೆ ಜಲ ಪ್ರದೂಷಣೆ ಎಂದು ಕರೆಯುತ್ತಾರೆ. ಶುದ್ಧ ನೀರಿನೊಳಗೆ ನಾವೇನು ಮಾಡ್ತೀವಿ ರೀ? ಘಟಾರ್ ನೀರು ಒಯ್ದು ಕೂಡಿಸ್ತೀವಿ, ಅಥವಾ ಡ್ರೈನೇಜ್ ನೀರು ಬಂದು ಶುದ್ಧ ನೀರಿನಲ್ಲಿ ಕೂಡುತ್ತದೆ. ದೊಡ್ಡ ದೊಡ್ಡ ಮಹಾನಗರದಲ್ಲಿ ಎಲ್ಲ ಗಟಾರ್ ನೀರು ಮತ್ತು ಡ್ರೈನೇಜ್ ನೀರು ಹೋಗಿ ಶುದ್ಧ ನೀರಿಗೆ, ನದಿಗಳಿಗೆ ಹೋಗಿ ಕೂಡುತ್ತೀವಿ. ಅಥವಾ ಕಾರ್ಖಾನೆಗಳಿಂದ ಹೊರಸೂಸುವಂಥ ದೂಷಿತ ನೀರು, ಕೆಮಿಕಲ್ಸ್ಗಳು ಆ ನೀರಿನೊಳಗೆ ಕೂಡಿದ ಮೇಲೆ ಆ ಕೆಮಿಕಲ್ಸ್ ನೀರುಗಳು ಹೋಗಿ ಶುದ್ಧ ನೀರಿಗೆ ಕೂಡುತ್ತಿವೆ. ಹೀಗಾಗಿ ನೀರು ಹಾಳಾಗುತ್ತಿದೆ. ಅಥವಾ ಅಗ್ರಿಕಲ್ಚರ್ದೊಳಗೆ ಕೂಡ ಕೆಲವೊಂದು ಪದಾರ್ಥಗಳು ಈ ವಿಶೇಷವಾಗಿ ಕೆಮಿಕಲ್ಸ್ಗಳನ್ನೇ ಹೆಚ್ಚಿನ ಪ್ರಮಾಣದೊಳಗೆ ಯೂಸ್ ಮಾಡಿ ಅದು ಹೋಗಿ ಈ ನದಿ ನೀರಿಗೆ ಕೂಡಿದಾಗ ಜಲ ಪ್ರದೂಷಣೆ ಉಂಟಾಗುತ್ತದೆ. ಇನ್ನು ಇದು ಕೂಡ 2014 ಕೇಳಿದರು. ಏನಂತೇಳಿ, ಜಪಾನ್ ದೇಶದೊಳಗೆ ಮೀನಾಮಾಟ ಅಂತೇಳಿ ಒಂದು ನಗರ ಐತಿ. ಆ ಮೀನಾಮಾಟದಲ್ಲಿ ಒಂದು ರೋಗ ಉಂಟಾಗಿತ್ತು, ಮೀನಾಮಾಟ ರೋಗ ಅಂತೇಳಿ. ಮೀನಾಮಾಟ ರೋಗ ಉಂಟಾಗಲು ಪ್ರಮುಖ ಕಾರಣ ಏನು ಅಂತೇಳಿ ಪ್ರಶ್ನೆ ಕೇಳಿದ್ರು. ಅಲ್ಲಿ ಒಂದು ಕಾರ್ಖಾನೆ ಇತ್ತು, ದೊಡ್ಡ ಫ್ಯಾಕ್ಟ್ರಿ, ಕೆಮಿಕಲ್ ಫ್ಯಾಕ್ಟ್ರಿ, ರಾಸಾಯನಿಕ ಕಾರ್ಖಾನೆ. ಆ ಕಾರ್ಖಾನೆಯಿಂದ ದೂಷಿತ ನೀರು ಹೊರಗೆ ಬಿಡುತ್ತಿದ್ದರು. ಆ ನೀರು ಹೋಗಿ ನದಿಗೆ ಹೋಗಿ ಕೂಡುತ್ತಿತ್ತು. ಆ ನದಿಯ ನೀರು ಹೋಗಿ ನದಿಯೊಳಗೆ ಕೂಡಿದಾಗ ಆ ನದಿ ನೀರನ್ನು ಅಲ್ಲಿಯ ಜನರು, ಮೀನಾಮೀಟದ ನಗರದ ಜನರು ನದಿ ನೀರನ್ನು ಸ್ವೀಕಾರ ಮಾಡುತ್ತಿದ್ದರು, ಬಳಕೆ ಮಾಡುತ್ತಿದ್ದರು. ಆ ನೀರಿನೊಳಗೆ ಈ ಕೆಮಿಕಲ್ಸ್ ಬಂದು ಅವರಿಗೆ ಮೀನಾಮಾಟ ಅನ್ನುವ ರೋಗ ಉಂಟಾಗಿತ್ತು. ಪರೀಕ್ಷೆದೊಳಗೆ ಯಾವ ರೀತಿ ಪ್ರಶ್ನೆ ಕೇಳಿದ್ರು ನೋಡ್ರಿ. ಮೀನಾಮೀಟ ರೋಗ ಆಗಲು ಆ ನದಿಯಲ್ಲಿ ಯಾವ ಕೆಮಿಕಲ್ಸ್ ಕೂಡಿಸಿದ್ದರು ಅಥವಾ ಕಾರ್ಖಾನೆಯಿಂದ ಯಾವ ಕೆಮಿಕಲ್ಸ್ ಅದರಲ್ಲಿ ಬಂದು ಕೂಡಿತ್ತು? ಮಿಥೇಲ್ ಮರ್ಕುರಿ. ನೆನಪಿಡ್ರದು, ಸ್ವಲ್ಪ ಎಷ್ಟು ಡಿಸ್ಟರ್ಬ್ ಮಾಡಕತ್ತಮ್ಮ. ಮಿಥಿಲ್ ಮರ್ಕುರಿ ಇದು ದೂಷಿತ ಕೆಮಿಕಲ್ಸು ನದಿ ನೀರಿಗೆ ಹೋಗಿ ಕೂಡಿತು. ಹೀಗಾಗಿ ಮೀನಾಮಾಟ ರೋಗ ಉಂಟಾಗಿತ್ತು. ಅದಾದ ನಂತರ ಸಾಯಿಲ್ ಪೊಲ್ಯೂಷನ್, ಮಣ್ಣು ಪ್ರದೂಷಣೆ. ಫಲವತ್ತಾದ ಮಣ್ಣು ನಾಶಗೊಳಿಸುವುದಕ್ಕೆ ಸಾಯಿಲ್ ಪೊಲ್ಯೂಷನ್ ಎಂದು ಕರೆಯುತ್ತಾರೆ. ಶುದ್ಧವಾದ, ಪರಿಶುದ್ಧವಾದ, ಫಲವತ್ತವಾಗಿರುವ ಮಣ್ಣಿನೊಳಗೆ ನಾವು ಹೆಚ್ಚಿನ ಪ್ರಮಾಣದ ರಾಸಾಯನಿಕ ಕೆಮಿಕಲ್ಸ್ಗಳನ್ನು ಉಪಯೋಗ ಮಾಡಿ ಆ ಮಣ್ಣಿನೊಳಗಿರುವಂಥ ಫಲವತ್ತತೆಯ ಪ್ರಮಾಣ ಕಡಿಮೆಯಾಗುತ್ತಾ ಹೋಗುತ್ತಿದೆ. ಪರೀಕ್ಷೆದೊಳಗೆ ಈ ರೀತಿ ಪ್ರಶ್ನೆ ಕೇಳ್ತಾರೆ. ಟಾಕ್ಸಿಕ್ ಸಬ್ಸ್ಟೆನ್ಸ್ ಆರ್ ಯೂಸ್ಡ್ ಇನ್ ಮಣ್ಣಿನೊಳಗೆ ನೋಡ್ರಿ, ಟಾಕ್ಸಿಕ್ ಸಬ್ಸ್ಟೆನ್ಸ್. ಉದಾಹರಣಾರ್ಥವಾಗಿ ಇದು ಎಲ್ಲ ಕೇಳಿದ ಪ್ರಶ್ನೆಗಳದವ್ರಿ. ಅರ್ಸೆನಿಕ್, ಲೀಡ್, ನಿಕೆಲ್, ಮರ್ಕುರಿ, ಕಾಪರ್, ಕ್ಯಾಡ್ಮಿಯಂ ಮತ್ತು ಕ್ರೋಮಿಯಂ, ಲೀಡ್, ಅರ್ಸೆನಿಕ್, ಅಸಿಲ್, ಕಾಪರ್, ಮರ್ಕುರಿ ಇವು ಮಣ್ಣಿನೊಳಗೆ ಸೇರಿದಾಗ ಮಣ್ಣಿನ ಫಲವತ್ತತೆಯ ಪ್ರಮಾಣ ಕಡಿಮೆಯಾಗುತ್ತಾ ಹೋಗುತ್ತದೆ. ಹೀಗಾಗಿ ಮಣ್ಣಿನ ಪ್ರದೂಷಣ ಉಂಟಾಗುತ್ತದೆ. ಅದಾದ ನಂತರ ನಾಯ್ಸ್ ಪೊಲ್ಯೂಷನ್. ನಾಯ್ಸ್ ಅಂದರೆ ಗದ್ದಲ.
ಈಗ ನೋಡಿರಿ, ಜಾಸ್ತಿ ಗದ್ದಲ ಕೇಳಿದೆ ಅಂದ್ರೆ ಏನಾಗ್ತದೆ, ಫುಲ್ ಟೆನ್ಷನ್ ಆಗಿಬಿಡ್ತದೆ. ನನಗೆ ಜಾಸ್ತಿ ಮಾತಾಡೋದು ನೋಡಿದ್ರೆ ನನ್ನ ಮೈ ಉರಿತದೆ. ನನಗೆ ಮಾತಂದ್ರೆ ಆಗಿ ಬರೋಂಗಿಲ್ಲ ರೀ. ಸೌಂಡ್ ಅಂದರೆ ಎಲರ್ಜಿ ನನಗೆ. ನೋ ಸೌಂಡ್, ಸೈಲೆನ್ಸ್ ಝೋನ್ ಬೇಕು ನನಗೆ. ಸೈಲೆನ್ಸ್. ಹೆಚ್ಚು ಮಾತಾಡಿ ಏನಾಗ್ತದೆ ರೀ, ಸೌಂಡ್ ಕೇಳಿ ಹೈಪರ್ ಟೆನ್ಷನ್ ಆಗುತ್ತದೆ. ಹೈಪರ್ ಟೆನ್ಷನ್ನು, ಆಮೇಲೆ ಬ್ಲಡ್ ಪ್ರೆಷರು ಇದು ಉಂಟಾಗುತ್ತದೆ. ಹೈಪರ್ ಟೆನ್ಷನ್, ಇದು ಪ್ರಶ್ನೆ ಕೇಳಿದ್ರು ನೋಡ್ರಿ. ನಾಯ್ಸ್ ಪೊಲ್ಯೂಷನ್ದಿಂದ ಆಗುವಂಥ ರೋಗ ಯಾವುದು? ಹೈಪರ್ ಟೆನ್ಷನ್. ಈ ನಾಯ್ಸ್ ಶಬ್ದವು ಯಾವ ಶಬ್ದದಿಂದ ತಯಾರಾಗಿದೆ? ಲ್ಯಾಟಿನ್ ಭಾಷೆಯ ನೌಸಿ ಶಬ್ದದಿಂದ ನಾಯ್ಸ್ ಶಬ್ದವು ಉತ್ಪತ್ತಿಯಾಗಿದೆ. ನೌಸಿ ಅಂದರೆ ಸಿಕ್ನೆಸ್ ಅಂದರೆ ರೋಗ. ಈ ನಾಯ್ಸ್ ಪೊಲ್ಯೂಷನನ್ನು ನಾವು ಡಿಬಿಯಲ್ಲಿ ಅಳೆಯುತ್ತೇವೆ. ಡಿ ಸ್ಮಾಲ್, ಬಿ ಕ್ಯಾಪಿಟಲ್. ಡಿ ಬಿ ಅಂದರೆ ಡೆಸಿಬಲ್. ಓಕೆ, ಇದು ಪ್ರಶ್ನೆ ಕೇಳಿದ್ರು ನೋಡ್ರಿ. ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಪ್ರಕಾರ ನಾಯ್ಸ್ ಪೊಲ್ಯೂಷನು ಎಷ್ಟು ಡಿಬಿಯ ನಂತರ ಉಂಟಾಗುತ್ತದೆ? 65 ಡಿಬಿಯ ನಂತರ ಸೌಂಡ್ ಪೊಲ್ಯೂಷನ್ ಉಂಟಾಗುತ್ತದೆ. ಡಿಬಿಯು 65ಕ್ಕಿಂತ ಹೆಚ್ಚು ಇದ್ದರೆ ನಾಯ್ಸ್ ಪೊಲ್ಯೂಷನ್ ಆಗಲು ಪ್ರಾರಂಭ. 75ಕ್ಕಿಂತ ಹೆಚ್ಚು ಇದ್ದರೆ ಹಾರ್ಮ್ಫುಲ್ ಅಂದರೆ ಅದರಿಂದ ಹಾನಿ ಉಂಟಾಗುವ ಚಾನ್ಸಸ್ ಇದೆ. 120 ಡಿಬಿ ಇದ್ದರೆ ಅದು ತುಂಬ ಅಪಾಯಕಾರಕ, ಅದು ಪೇನ್ಫುಲ್. ಈ ರೀತಿ ಈ ಎಲ್ಲ ಪೊಲ್ಯೂಷನ್ಗಳನ್ನು ಕಂಟ್ರೋಲ್ ಮಾಡುವಂಥ ಒಂದು ಬೋರ್ಡ್ ಇದೆ ನಮ್ಮ ದೇಶದೊಳಗೆ. ಅದಕ್ಕೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್. ಇದು ಆಂಧ್ರ ಸೆಟ್ ಎಕ್ಸಾಮ್ದೊಳಗೆ ಕೇಳಿದ ಪ್ರಶ್ನೆ. ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇದು 1974ರಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಇದರ ಹೆಡ್ ಆಫೀಸ್ ದಿಲ್ಲಿಯಲ್ಲಿ ಇದೆ. ಇದರ 7 ರೀಜನಲ್ ಸೆಂಟರ್ಸ್ಗಳು ಇವೆ. ಇದ್ರ ಫಕ್ತ ಫುಲ್ ಫಾರ್ಮ್ ಕೇಳ್ತಾರೆ, ಇದು ಸ್ಥಾಪನೆ ಆಗಿದ್ದು ಕೇಳ್ತಾರೆ. ಓಕೆ, ಪೊಲ್ಯೂಷನ್ ಬಗ್ಗೆ ಹೇಳಿದ್ದೇನೆ, ನೀಟಾಗಿ ಇದನ್ನು ಅರ್ಥ ಮಾಡಿಕೊಡ್ರಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ರೀ.